ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ವಿಶೇಷ, ತುಂಬ ದಿನ ನಂತರ ನಾನು ವಿಡಿಯೋ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು ಕೊನೆ ಮಂಗಳವಾರ, ಶ್ರಾವಣ ಮಂಗಳ ಗೌರಿ ವ್ರತದ ಕೊನೆ ವಾರ. ನೆಕ್ಸ್ಟ್ ಅಮಾವಾಸ್ಯೆ ಬಂದ್ಬಿಡುತ್ತೆ. ನೆಕ್ಸ್ಟ್ ವಾರಕ್ಕೆ ಹಬ್ಬ. ಸ್ವರ್ಣ ಗೌರಿ ಅಮ್ಮನವ್ರು ಬರ್ತಾರೆ ನಮ್ಮ ಮನೆಗೆ. ಮಂಗಳಗೌರಿ ಅಮ್ಮನವ್ರು ಈ ಸಲ ಅವರು ಮುಂದಿನ ವರ್ಷಕ್ಕೆ ಮತ್ತೆ ಬರ್ತಾರೆ ಅಮ್ಮನವರು. ಸ್ನೇಹಿತರೆ, ಇದು ನನ್ನ ಒಂದು ಇವತ್ತು ಪೂಜೆ, ದೇವರ ಮನೆ ಪೂಜೆ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಸೀರೆ ಉಡಿಸಿದ್ದೀನಿ, ಹಸಿರು ಸೀರೆ. ನಾನು ರೆಡ್ ಬಾರ್ಡ್ರು ಹಸಿರು ಸ್ಯಾರಿ ತೊಗೊಂಡಿರೋದು. ಇದು ಕಲಾಂಕರಿ ಸ್ಯಾರಿ, ಅದು ಕಾಣ್ತಾ ಇಲ್ಲ ನಿಮಗೆ. ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಅಮ್ಮನವ್ರ ಮುಖನ ತಗೊಂಡೆ ನಾನು. ಅಮ್ಮನವ್ರ ಮುಖ ತಗೊಂಡೆ. ನನ್ನ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನನ್ನ ಸ್ನೇಹಿತೆಗೆ ನಾನು ಈ ಸಲ ಅವಳಿಗೆ ಗೌರಿ ಹಬ್ಬಕ್ಕೆ ನಾನು ಒಂದು ಅವಳಿಗೆ ಗಿಫ್ಟ್ ಮಾಡೋಣ ಅಂತ ಹೇಳಿ ಅವಳಿಗೂ ಸಹ ಒಂದು ಗೌರಿ ಮುಖನ ತಗೊಂಡೆ ಇವತ್ತು. ಅದನ್ನು ಸಹ ತೋರಿಸ್ತೀನಿ ನಿಮಗೆ. ಇದು ಅಮ್ಮನವರ ಒಂದು ಅಲಂಕಾರ. ಮುಖ ನೋಡಿ ಸ್ನೇಹಿತರೆ, ಇದು 80 ಗ್ರಾಮ್ ಇದೆ ಮುಖ. ಅಂದರೆ 8 ತೊಲ ಇದೆ. ಇದು ತೊಲದಲ್ಲಿ ಹೇಳಬೇಕು ಅಂತಂದರೆ ಬೆಳ್ಳಿ ಮುಖ. ನಾನಿವತ್ತು ಕೊನೆ ಮಂಗಳವಾರನೇ ಅಮ್ಮನವ್ರಿಗೆ ಈ ಸಲ ತಗೊಂಡೆ ನಾನು. ಅಮ್ಮ ಕೊಟ್ಟಿದ್ದು ಇತ್ತು ನನಗೆ. ನಮ್ಮಮ್ಮ ಕೊಟ್ಟಿದ್ದು ಮುಖ ನಿಮಗೆ ತೋರಿಸ್ತೀನಿ. ಅದನ್ನು ಸಹ ಇನ್ನೊಂದು ಮುಖ ತಗೊಂಡೆ ನಾನು ನನ್ನ ಸ್ನೇಹಿತೆಗೋಸ್ಕರ. ಹಂಗಾಗಿ ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಅವಳಿಗೆ ನಾನು ಗಿಫ್ಟ್ ಮಾಡಬೇಕು ಅಂತ ಹೇಳಿ, ಗಿಫ್ಟ್ ಅನ್ನೋದಕ್ಕಿಂತ ಇದು ನಮ್ಮ ಅಪ್ಪ ಅಮ್ಮನ ಉಡುಗೊರೆ ಅವಳಿಗೆ ನಾನು ಕೊಡ್ತಾ ಇರೋದು. ಅಂದರೆ ನಮ್ಮದು ಹೊಲದ್ದು ಈ ಸಲ ಮಳೆಗಾಲದ ಬೆಳೆ ಬಂತು ಸ್ನೇಹಿತರೆ, ಅಮೌಂಟು ನನಗೆ. ಹಂಗಾಗಿ ನನಗೆ ನೆನಪಿರುತ್ತೆ ಅಂತ ಹೇಳಿ ಈ ಸಲ ನಾನು ಮುಖ ತಗೊಂಡೆ ಅಮ್ಮನವ್ರದ್ದು. ನನಗೇನಾದರೂ ಒಂದು ಈ ಥರ ಒಂದು ನನಗೆ ಮಾಡಿದಾಗ ಖುಷಿ ಆಗುತ್ತೆ, ದೇವರಿಗೆ ಅಂತ ಹೇಳಿ ತಗೊಂಡಾಗ. ಬೆಳ್ಳಿ ಮುಖ ಅಮ್ಮನವ್ರದ್ದು ಈ ಸಲ ನಾನು ತಗೊಂಡೆ. ತುಂಬ ಖುಷಿ ಆಯಿತು ನನಗೆ. ಭಾಳ ದಿನದಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಹಂಗಾಗಿ ಈ ಸಲ ಮಳೆಗಾಲದ ಬೆಳೆ ಬಂತು ನನಗೆ ಅಮೌಂಟು. ಹಾಗಾಗಿ ನನ್ನ ಸ್ನೇಹಿತೆಗೂ ಸಹ ನಾನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಗೌರಿ ಮುಖನ ಅವಳಿಗೂ ಸಹ ತಂದಿದ್ದೀನಿ. ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋದಲ್ಲಿ ನಾನು ತೋರಿಸಿರೋ ಪ್ರಕಾರ ನಾನು ಒಂದು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅವಳಿಗೆ ಗಿಫ್ಟು ಕೊಡಬೇಕು ಏನಾದರೂ ಒಂದು ಅಂತ ಹೇಳಿ. ಈ ಸಲ ನನಗೆ ಅವಳಿಗೆ ಒಂದು ಗೌರಿ ಮುಖ ಇಲ್ಲ ಅವಳ ಹತ್ರ. ಹಂಗಾಗಿ ನಾನು ಅದನ್ನೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ಶಿವಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ಈಗ ಒಂದು ಶಿವನ ಪೂಜೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಒಂದು ಪ್ರಕಾರ ಇಷ್ಟಲಿಂಗ, ಗುರು ಕೊಟ್ಟ ಲಿಂಗು ಇದು. ನಮ್ಮ ಹೆಣ್ಣು ಗಂಡು ಯಾವುದೇ ಒಂದು ತಾರತಮ್ಯ ಇಲ್ಲದಲೆ ಸಮಾನ ಒಂದು ಧರ್ಮ ನಮ್ಮ ವೀರಶೈವ ಲಿಂಗಾಯತ ಧರ್ಮ. ಅಂದರೆ ಗಂಡು ಮಕ್ಕಳು ಮಾಡೋ ಪ್ರತಿಯೊಂದು ಕಾರ್ಯವನ್ನು ಸಹ ಹೆಣ್ಣುಮಕ್ಕಳು ಮಾಡಬೇಕು, ಮಾಡೋಕ್ಕೆ ಅವರಿಗೆ ಹಕ್ಕಿದೆ. ಇಲ್ಲಿ ನಮ್ಮ 5 ಜನ ಪಂಚಪೀಠಾಧೀಶ್ವರರು ಹೇಳಿರೋದು, ಯಾವುದೇ ಜಾತಿಗೆ ಜಯವಾಗಲಿ ಅಂತ ಹೇಳಿಲ್ಲ ಅವರು, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ವರಿಗೂ ಸಹ ಶಿವಪೂಜೆ ಮಾಡೋ ಅಂಥ ಹಕ್ಕಿದೆ. ಮಾಡಬೇಕು, ಅವ್ರಿಗಿಷ್ಟ ಇದ್ದರೂ ಖಂಡಿತ ಮಾಡ್ಬೋದು. ಗುರುವಿನಿಂದ ಒಂದು ಲಿಂಗನ ಒಂದು ಇಸ್ಕೊಂಬಿಟ್ಟು ಪ್ರತಿನಿತ್ಯ, ಇದಕ್ಕೆ ಯಾವುದೇ ಜಾತಿ ಭೇದ ಯಾವುದು ಇಲ್ಲ. ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳು ಒಂದು ಎಲ್ಲರಿಗೂ ಒಂದು ಪ್ರೀತಿಯಿಂದ ದೀಕ್ಷೆ ಎಲ್ಲ ಮಾಡೋರು ಅವರು ಅವಾಗೆಲ್ಲ. ಹೀಗಾಗಿ ನಾವು ಅವರು ಹೇಳೋರು ಎಲ್ಲರೂ ಮಾಡಬೇಕು ಇದನ್ನ, ನಾವು ಬೇರೆ ಇವ್ರು ಬೇರೆ ಮತ್ತೊಬ್ಬರು ಬೇರೆ ಅಂತ ಯಾರೂ ಭಿನ್ನ ಭೇದ ಮಾಡಬಾರ್ದು. ಎಲ್ಲರಿಗೂ ಮಾಡೋ ಒಂದು ಹಕ್ಕಿದೆ. ಶಿವಪೂಜೆಯನ್ನು ಮಾಡೋಕ್ಕೆ ಯಾರಾದ್ರೇನು ಅಂತ ನಮ್ಮ ಗುರುಗಳು ನಮಗೆ ಹೇಳೋರು ಯಾವಾಗಲೂ. ನಾನು ಶಿವಪೂಜೆಗೆ ಒಂದು ವಿಡಿಯೋ ಮಾಡಿದ್ದೆ, ಶಿವಪೂಜೆಗೆ ಸಂಬಂಧಪಟ್ಟಂತೆ. ನಾನಿವತ್ತು ಪೂಜೆ ಮಾಡಿದ್ಮೇಲೆ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಲಿಂಗನ ಫಸ್ಟು ನಾವು ನೀಟಾಗಿ ತೊಳ್ಕೊಂಡು, ಆಮೇಲೆ ಒಂದು ನಕ್ಷತ್ರಾಕಾರದ ಒಂದು ರೂಪದಲ್ಲಿ ಭಸ್ಮದಿಂದ ಬರೆದು ಓಂ ನಮಃ ಶಿವಾಯ ಅಂತ ಹೇಳಿ ಬರ್ಕೊಂಡು, ಅದರ ಮೇಲೆ ಶಿವನನ್ನು ಸ್ಥಾಪನೆ ಮಾಡಿ, ಅಂದರೆ ಇಷ್ಟಲಿಂಗ ಸ್ಥಾಪನೆ ಮಾಡಿ,
ಭಸ್ಮ ಗಂಧವನ್ನು ಲೇಪಿಸಿ ಅಕ್ಷತೆ ಹಾಕಿ ಹೂವು ಹಾಕಿ ಪೂಜೆಯನ್ನು ಮಾಡಿ ಶಿವಪಂಚಾಕ್ಷರಿ ಮಂತ್ರವನ್ನು ನಾವು ಜಪಿಸ್ಬೇಕಾಗತ್ತೆ. ಓಂ ನಮಃ ಶಿವಾಯ ಅಂತ. ಶಿವಪಂಚಾಕ್ಷರಿ ಮಂತ್ರ ಅಂದರೆ ಅದೇ. ಗುರುವಿನಿಂದ ದೀಕ್ಷೆ ಪಡೆದಂಥ ಪ್ರತಿಯೊಬ್ಬರೂ ಸಹ ನಮ್ಮ ಜೀವ ಈ ಭೂಮಿ ಮೇಲೆ ಬಂದ ಮೇಲೆ ಗುರು ಕೊಟ್ಟ ಲಿಂಗು ನಮಗೆ ಯಾವಾಗ ಕೊಟ್ಟ ಮೇಲೆ ನಾವು ಪ್ರತಿನಿತ್ಯ ಲಿಂಗು ಪೂಜೆಯನ್ನು ಮಾಡ್ತಾ ಹೋಗಬೇಕು. ಗಂಡು ಮಕ್ಕಳಾದರೂ ಅಷ್ಟೇ, ಹೆಣ್ಮಕ್ಳಾದರೂ ಅಷ್ಟೇ. ನಮಗೆ ಸಮಯ, ನಮ್ಮ ಬಿಡುವಿನ ಸಮಯ ನಮಗೆ ಯಾವಾಗ ಆಗುತ್ತೋ ಆವಾಗ ನಾವು ಎಲ್ಲರಿಗೂ ಇದೇ ಸಮಯದಲ್ಲೇ ಮಾಡಿರಿ ಅಂತ ಹೇಳಿದ್ರೆ ಆಗಲ್ಲ. ಅವರವರ ಮನೆಯಲ್ಲಿ ಅವರವರದೇ ಆದಂಥ ಒಂದು ಕೆಲಸದ ಸಮಯಗಳು, ಅವ್ರಿಗೆ ಟೈಮ್ ಹೆಂಗೆ ಬರುತ್ತೆ ಗೊತ್ತಿರಲ್ಲ. ಹಾಗಾಗಿ ನಾವು ಯಾವ ಟೈಮ್ ಆದರೂ ಪರವಾಗಿಲ್ಲ ಶಿವ ಧ್ಯಾನ, ಶಿವ ಪೂಜೆಯನ್ನು ನಾವು ಮಾಡಬೇಕಾಗತ್ತೆ. ಮಂತ್ರ ಆದ ನಂತರ ನಾವು ಅದಕ್ಕೆ ಶಿವನಿಗೆ ನಾವು ಏನಾದರೂ ಒಂದು ನೈವೇದ್ಯನ ಮಾಡಬೇಕಾಗತ್ತೆ. ಕೆಲವರು ಹಾಲನ್ನು ನೈವೇದ್ಯ ಮಾಡ್ತಾರೆ, ಸಕ್ಕರೆ ಹಾಲು, ಇಲ್ಲಾಂದರೆ ಒಂದು ಡ್ರೈ ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇಟ್ಕೋಬೋದು. ಇಲ್ಲ ಬಾಳೆಹಣ್ಣನ್ನು ಮಾಡ್ಬೋದು, ಕಡಲೆ ಬೆಲ್ಲ ಮಾಡ್ಬೋದು. ನಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನು ಶಿವನಿಗೆ ನಾವು ನೈವೇದ್ಯನ ಮಾಡ್ಬೋದು. ಮತ್ತು ಕೊನೆಯಲ್ಲಿ ನಾವು ಮಂಗಳಾರತಿ ಮಾಡಿ, ಕೆಲವರು ಕರ್ಪೂರದ ಆರತಿ ಮಾಡ್ಬೋದು, ಇಲ್ಲ ತುಪ್ಪದ ದೀಪ ಬೆಳಗ್ಬೋದು. ನಾನು ಬಾಳೆಹಣ್ಣನ್ನು ನೈವೇದ್ಯ ಮಾಡಿದೆ ಶಿವನಿಗೆ. ನೈವೇದ್ಯ ಮಾಡಿ ಅರ್ಘ್ಯವನ್ನು ತೋರಿಸಿ ನಂತರ ಮತ್ತೆ ಅದನ್ನ ನೀರು ಹಾಕಿ ನಾವು ಮತ್ತೆ ಒಂದು ಸಲ ಅಭಿಷೇಕ ಮಾಡ್ಕೊಂಡು, ಅಂದರೆ ನೀರನ್ನು ತಲೆ ಮೇಲೆ ಶಿವನಿಗೆ ಹಾಕಿ ಶುದ್ಧವಾಗಿ ಸ್ವಾಮಿಗೆ ಮತ್ತೆ ಭಸ್ಮಧಾರಣೆಯನ್ನು ಮಾಡಿ ನಾವು ತಲೆಯಲ್ಲಿ, ಶಿವನ ತಲೆಯಲ್ಲಿ ನಾವು 1 ಚಮಚ ಆ ಒಂದು ಪಾದೋದಕವನ್ನು ನಾವು ಹಾಕಿ ಆ ತೀರ್ಥ ಪ್ರಸಾದವನ್ನು ನಾವು ಕರ್ಣ ಪ್ರಸಾದ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಈಗ ಮತ್ತೆ ಹೂವೆಲ್ಲ ತೆಗೆದು ಮತ್ತೆ ತೊಳ್ಕೊತೀನಿ. ಅದನ್ನು ತೊಳೆದ್ಮೇಲೆ ಮತ್ತೆ ಅದಕ್ಕೆ ಭಸ್ಮಧಾರಣೆಯನ್ನು ಮಾಡ್ತೀವಿ ನಾವು. ಭಸ್ಮಧಾರಣೆ ಮಾಡಿ ಅದರ ಮೇಲೆ ನಾವು ಶುದ್ಧೋದಕವನ್ನು, ಅಂದರೆ ನಾವು ಮಾಡಿಕೊಂಡಂಥ ಅಭಿಷೇಕಕ್ಕೆ ನೀರನ್ನು ಇಟ್ಕೊಂಡಿರ್ತೀವಲ್ವ, ಆ ನೀರನ್ನು ಹಾಕಿ ಅದನ್ನು ಕರ್ಣ ಅಂತ ಕರೀತಾರೆ. ಆ ನೀರನ್ನು ನಾವು ಸ್ವಾಮಿಯ ಆ ಒಂದು ಪ್ರಸಾದವನ್ನು ನಾವು ಸ್ವೀಕರಿಸ್ತೀವಿ. ಇದು ನಮ್ಮ ಶಿವ ಪೂಜೆಯ ಒಂದು ಪದ್ಧತಿ. ಎಲ್ಲರೂ ಸಹ ಇದೇ ರೀತಿ ಆಚರಣೆಯನ್ನು ನಮ್ಮ ಗುರು ಹಿರಿಯರು ಅನಾದಿ ಕಾಲದಿಂದನೂ ಸಹ ನಮ್ಮ ಶಿವ ಪರಂಪರೆ, ವೀರಶೈವ ಪರಂಪರೆಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ನಾನು ಹೇಳೋದೇನಪ್ಪ ಅಂದರೆ, ಪ್ರತಿಯೊಬ್ಬ ಮನುಷ್ಯರು ಸಹ ಮಾನವನಾಗಿ ಹುಟ್ಟಿದ ಮೇಲೆ ಶಿವ ಪೂಜೆ, ಶಿವ ಧ್ಯಾನ ಎಲ್ಲರಿಗೂ ಸಹ ಸಂಬಂಧಪಟ್ಟಿರೋವಂಥದ್ದು. ಇವರೇ ಮಾಡಬೇಕು, ಅವರೇ ಮಾಡಬೇಕು ಅಂತ ನಾನು ಅದನ್ನು ಒಪ್ಪೋದಿಲ್ಲ ಯಾವಾಗಲೂ. ನಾನು ಹೇಳೋದು ಎಲ್ಲರೂ ಮಾಡ್ಬೋದು ಅಂತಲೇ ಹೇಳ್ತೀನಿ. ಯಾವ ಪೂಜೆ ಆದರೂ ಅಷ್ಟೇ, ಮನುಷ್ಯರು ಅಂದಮೇಲೆ ಮಾಡಬೇಕು ಅಷ್ಟೇ. ಮಾಡೋಕ್ಕಿಷ್ಟ ಇದ್ದಾರೆ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ನಾನು ಯಾವುದೇ ಇಲ್ಲಿ ಜಾತಿಗೆ ಸಂಬಂಧಪಟ್ಟಂತೆ ನಾನು ಯಾವತ್ತೂ ಮಾಡೋದಿಲ್ಲ. ಯಾರಾದರೂ ಮಾಡ್ಬೋದು, ಅವ್ರಿಗೆ ಇಷ್ಟ ಇದ್ದರೆ ಪ್ರತಿದಿನ 3 ಟೈಮ್ ಮಾಡಬೇಕು. ಇದನ್ನು ನಮ್ಮ ವೀರಶೈವ ಪದ್ಧತಿಯ ಒಂದು ಶಿವಪೂಜಾ ವಿಧಾನ ಏನಪ್ಪ ಅಂದರೆ 3 ಹೊತ್ತು ಮಾಡಬೇಕು ಅಂತ ಇದೆ. ತ್ರಿಕಾಲ ಪೂಜೆ ಮಾಡಬೇಕು ಅಂತ ಇದೆ. ಆಗದೇ ಇರೋರು 2 ಗುರುಗಳು ಆದಂಥವ್ರು 2 ಟೈಮ್ ಪೂಜೆ ಮಾಡ್ತಾರೆ. ಮಾಮೂಲಿ ಮನೆಯಲ್ಲಿ ನಮ್ಮ ಕೆಲಸ, ನಮ್ಮ ಬಿಡುವಿನ ಒಂದು ಮಧ್ಯೆ 1 ಹೊತ್ತಾದರೂ ಶಿವನ ಧ್ಯಾನವನ್ನು, ಶಿವನ ಪೂಜೆಯನ್ನು ನಾವು ಮಾಡ್ತಾ ಹೋಗಬೇಕು. ನನ್ನ ಶಿವಪೂಜೆ ಇಲ್ಲಿಗೆ ಮುಗೀತು. ತಾಯಿಗೆ ಹಣ್ಣು ಉಡಿ ಎಲ್ಲ ಮಾಡಿ ಎಲ್ಲ ಜೋಡಿಸಿ ಪೂಜೆಯನ್ನು ಮಾಡಿ ನಾನು ಕಳಸ ಕಟ್ಟಿ ಕಳಸ ಪೂಜೆ ಮಾಡಿ ಮತ್ತು ಈಗ ನಾನು ಉಡಕ್ಕಿ ಕೊಡ್ತಾಯಿದ್ದೀನಿ. ಉಡಕ್ಕಿಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಉಡಕ್ಕಿಗೆ ಏನೇನು ಹಾಕ್ತಾಯಿದ್ದೀನಿ ಇವತ್ತು ಅಂದರೆ, ನಂತರ ನಾನು ಶಿವಪೂಜೆ ನಂತರ ನಾನು ದೇವಿ ಪುರಾಣನ ಓದ್ತೀನಿ. ಪ್ರತಿನಿತ್ಯ ಓದ್ತೀನಿ ನಾನು. ಕೆಲವರು ಶ್ರಾವಣ ಮಾಸ, ಕೆಲವರು ಅಮಾವಾಸ್ಯೆ ಹುಣ್ಣಿಮೆ, ಕೆಲವರು ನವರಾತ್ರಿಗಳಲ್ಲಿ ಮಂಗಳ ಶುಕ್ರವಾರ ಓದ್ತಾರೆ. ನಾನು ಪ್ರತಿನಿತ್ಯ ಓದಬೇಕು ಅಂತ ಡಿಸೈಡ್ ಮಾಡಿ ನಾನು ಹಿಡ್ದಿರೋ ಅಂಥದ್ದು. ನಾನು ರಾತ್ರಿ ಆಗಲಿ ಬಂದು ಓದ್ತೀನಿ. ಒಂದೊಂದು ಸಲ ಬೆಳಿಗ್ಗೆ ಆಗಲ್ಲ ನನಗೆ, ಆ ಟೈಮಲ್ಲಿ ನೈಟ್ ಬಂದಾದರೂ ನಾನು ಓದ್ತೀನಿ. ಅದನ್ನ ಒಂದೊಂದು ಪದ್ಯ ಓದ್ಬೋದು, ಇಲ್ಲಾಂದರೆ 3 ಪದ್ಯ ಓದ್ಬೋದು, ಇಲ್ಲ 5 ಪದ್ಯ ಓದ್ಬೋದು.
ಅವ್ರಿಗೆ ಟೈಮ್ ಇತ್ತಪ್ಪ ಅಂದರೆ ಒಂದೊಂದು ಅಧ್ಯಾಯ ಓದ್ಬೋದು. ಹೀಗೆ ಅದೇನು ಇಷ್ಟೇ ಓದಬೇಕು ಅಂತ ಏನಿಲ್ಲ. ನಾನು ಪ್ರತಿನಿತ್ಯ ಇಟ್ಕೊಂಡಿದ್ದೀನಿ ನಾನು. ಹಾಗಾಗಿ ನಾನು ಸ್ವಲ್ಪ ನನಗೆ ಇಷ್ಟ ಆಗುತ್ತೋ ಅಷ್ಟು ನಾನು ಓದ್ತೀನಿ ಒಟ್ಟು ದಿನ. ಅದನ್ನು ಓದೋದ್ರಿಂದ ನಮಗೇನೋ ಒಂಥರ ಶಾಂತಿ ಅಂತ ಅನಿಸುತ್ತೆ ನನಗೆ. ಅದನ್ನು ಓದಬೇಕು. ನಾನು ಅದನ್ನ ಓದಲಿಲ್ಲ ಅಂದರೆ ನನಗೆ ಮನಸ್ಸು ಇದರಲ್ಲಿ ಇರಲ್ಲ ನನಗೆ. ಅದನ್ನ ಓದಿದರೆ ನನಗೆ ಶಾಂತಿ ಸಮಾಧಾನ ಸಿಗುತ್ತೆ ನನಗೆ. ಅಮ್ಮನ ಧ್ಯಾನ ಮಾಡಿದ್ರೆ ಮಾತ್ರ ನನಗೆ. ಹಂಗಾಗಿ ನಾನು ಇದನ್ನ ಯಾವಾಗಲೂ ನಡೆಸ್ಕೊಂಡು ಬಂದೀನಿ. ಇದಕ್ಕೂ ಸಹ ನಾವು ಬೆಲ್ಲ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಮತ್ತು ಸಕ್ಕರೆ, ಹಾಲು ಏನಾದರೂ ನಾವು ನೈವೇದ್ಯ ಮಾಡ್ಬೋದು. ಇಲ್ಲಿ ನಾನಿವತ್ತು 5 ತಟ್ಟೆಗೆ ನೈವೇದ್ಯ ಮಾಡಿದ್ದೆ. ನಮ್ಮ ಮನೇಲಿ ಇವತ್ತು ಮಾಮೂಲಿ ಕೋಸಂಬರಿ, ಕಡಲೆಬೇಳೆ ಪಾಯಸ, ಮೊಸರನ್ನ, ಸಾಂಬಾರು ಮತ್ತು ಅನ್ನ, ತರಕಾರಿಗಳ ಪಲ್ಯ ಮಾಡಿದ್ದೆ ಇವತ್ತು. ಕಡಲೆಬೇಳೆ ಅಕ್ಕಿ ಹಾಕಿಬಿಟ್ಟು ನಾನು ಪಾಯಸನ ಮಾಡಿದ್ದೆ ಇವತ್ತು. ಎಲ್ಲ ನೈವೇದ್ಯನ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಇವಾಗ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ ನಾನು. ಈಗ ನಾನು ಪೂಜೆ ಎಲ್ಲ ಮುಗಿಸಿ ಈಗ ನೈವೇದ್ಯ ಮಾಡಿ ನಾನಿವತ್ತು ಒಬ್ಬ ಮುತ್ತೈದೆಗೆ ಬಾಗಿನ ಕೊಡ್ತಾಯಿದ್ದೀನಿ. ಏನು ಕೊಡ್ತಾಯಿದ್ದೀನಿ ಅಂದರೆ ಜೋಡಿ 2 ತೆಂಗಿನಕಾಯಿ, ದಕ್ಷಿಣೆ ನಾವು 100 ರೂಪಾಯಿ ಆಗಿರ್ಬೋದು, 200 ರೂಪಾಯಿ ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, ಅವರ ಮನಸ್ಸಿನ ಒಂದು ಎಷ್ಟಾಗುತ್ತೋ ಅವ್ರ ಕೈಲಿ ಕೊಡ್ಬೋದು. ನಾನಿಲ್ಲಿ 100 ರೂಪಾಯಿ ಇಟ್ಟಿದ್ದೀನಿ. ಜೊತೆಗೆ ಹಣ್ಣುಗಳು ನಾವು 5 ಥರ ಹಣ್ಣು ಇಡ್ಬೋದು, 3 ಥರ ಇಡ್ಬೋದು, 2 ಥರ ಇಡ್ಬೋದು ಹಣ್ಣನ್ನು. ನಾನಿಲ್ಲಿ ಇವತ್ತು 5 ಥರ ಹಣ್ಣನ್ನು ಇಡ್ತಾಯಿದ್ದೀನಿ ಹುಡಿಗೆ. ಜೊತೆಗೆ ಒಂದು ಹಸಿರು ಬ್ಲೌಸ್ ಪೀಸು, ಕಾಟನ್ ಬ್ಲೌಸ್ ಪೀಸ್ 1 ಮೀಟ್ರದ್ದು ನಾನು ತೊಗೊಂಬಂದು ಇಲ್ಲಿ ಇಟ್ಟಿದ್ದೀನಿ ಬ್ಲೌಸನ್ನು. ಜೊತೆಗೆ ಬಾಗಿನ ಸಾಮಾನನ್ನು ಇಟ್ಟಿದ್ದೀನಿ. ಮತ್ತು ಅಕ್ಕಿಯನ್ನು ತುಂಬಿ ನಾವು ಅರಿಶಿನ ಕುಂಕುಮದಲ್ಲಿ ಬಾಗಿನ ಸಾಮಾನದಲ್ಲಿ ಕುಂಕುಮ ಅರಿಶಿನ ಎಲ್ಲ ಇಟ್ಟಿರ್ತಾರೆ. ಬಳೆ ಬೇಕಾದರೆ ಇಡ್ಬೋದು, ಇಲ್ಲಾಂದರೆ ಅವ್ರ ಸೈಜಿಗೆ ನಾವು ಬಳೆಯನ್ನು ಅದ್ರ ಬದಲು ಅಮೌಂಟ್ ಆದರೂ ನಾವು ಕೊಡ್ಬೋದು. ಹಾಗಾಗಿ ಬಾಗಿನ ಸಾಮಾನದಲ್ಲಿ ಬಳೆನೂ ಸಹ ಕೊಡ್ತಾರಲ್ವ, ಹಾಗಾಗಿ ಇಲ್ಲಾಂದರೆ ಸಪ್ರೇಟ್ ಬಳೆನೂ ಸಹ ಇಡ್ಬೋದು. ಇವತ್ತು ನಾನು ಇಷ್ಟನ್ನು ಇಟ್ಟು ನಾನು ಒಬ್ಬರಿಗೆ ಬಾಗಿಣವನ್ನು, ಅಮ್ಮನ ಬಾಗಿಣ, ಗೌರಿ ಬಾಗಿಣನ ಒಬ್ಬ ಮುತ್ತೈದೆಗೆ ಕೊನೆ ಪೂಜೆ ದಿನ ನಾನಿಲ್ಲಿ ಕೊಡ್ತಾಯಿದ್ದೀನಿ. ನಮ್ಮ ಒಂದು ಮನೆಯ ಯಾವುದೇ ಪೂಜೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಯಾವ ರೀತಿ ಮಾಡಿದ್ದಾರೋ ಅದೇ ಥರನೇ ನಾನು ಯಾವತ್ತೂ ಆಚರಣೆ ಮಾಡ್ಕೊತ ಬಂದಿದ್ದೀನಿ. ನಮ್ಮಮ್ಮ ಹೇಳ್ತಾಯಿದ್ರು ನನಗೆ, ನೀನು ಯಾವ ಪೂಜೆನೂ ಬಿಡಬೇಡ, ಮಾಡು. ಶ್ರಾವಣ ಮಾಸದಲ್ಲಿ ಸಿಗುತ್ತಲ್ವ ವಾರಗಳು, ಏನಾಗುತ್ತೆ ನಿನಗೆ, ಏನು ಕಷ್ಟ ನಿನಗೆ ಮಾಡೋದ್ರಿಂದ, ಏನು ತೊಂದರೆ. ನನಗೆ ನಮ್ಮಮ್ಮನೇ ಸ್ವಲ್ಪ ಪೂಜೆ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಬರೋದಿದ್ದು. ನಮ್ಮಮ್ಮ ತುಂಬ ಅದರ ಬಗ್ಗೆ ನಮ್ಮಮ್ಮನೇ ಮೇಯ್ನು ನನಗೆ ಹೇಳ್ಕೊಟ್ಟಿರೋದು. ಅದೇ ಸೌತೆಕಾಯಿ ಕೋಸಂಬರಿ ಮಾಮೂಲಿ ಮತ್ತು ಕಡಲೆಬೇಳೆ ಪಾಯಸನ ತೋರಿಸ್ತಾ ಇದ್ದೆ ಅಷ್ಟೇ. ನಿಮಗೆ ನೈವೇದ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಹಂಗಾಗಿ ಇಲ್ಲಿ ತರಕಾರಿಗಳ ಪಲ್ಯ, ಬೀನ್ಸ್ ಮತ್ತು ಹೀರೆಕಾಯಿ ಪಲ್ಯನ ಮಾಡಿದ್ದೀನಿ. ಜೊತೆಗೆ ಮೊಸರನ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ದೇವಿಯ 2 ಹೊಸ ಮುಖಗಳು, ಗೌರಿ ಮುಖ ತೋರಿಸ್ತೀನಿ. ಮತ್ತು ನಮ್ಮ ಮನೇಲಿ ನಿಮಗೆ ಇಷ್ಟೆಲ್ಲ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಲೆಂತ್ ಆಗುತ್ತೆ, ಹಾಗಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಲೈಕ್, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ಬಂದಿದ್ದರೆ ನಿಮ್ಮ ಒಂದು ಅಮೂಲ್ಯವಾದಂಥ ಸಮಯ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಮಹಾಗೌರಿ, ನಮ್ಮ ಮಂಗಳ ಗೌರಿ ಅಮ್ಮನವರು ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು ಎಲ್ಲರಿಗೂ.